ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಜಿಎಚ್ ಶ್ರೀನಿವಾಸ್ ಚಾಲನೆ. ಅಜ್ಜಂಪುರ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿಎಚ್ ಶ್ರೀನಿವಾಸ್ ಅವರು ಅಜ್ಜಂಪುರ ತಾಲೂಕಿನ ಶಿವನಿ ಹೋಬಳಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಜಿಎಚ್ ಶ್ರೀನಿವಾಸ್, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಜನಪರ ಹಾಗೂ ಮೂಲ ಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಗತ್ಯ ಅನುದಾನ ಒದಗಿಸಲಾಗುತ್ತಿದ್ದು, ಶಿವನಿ ಹೋಬಳಿಯ ಅಭಿವೃದ್ಧಿಗೂ ಹೆಚ್ಚಿನ ಅನುದಾನ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿಯೂ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಇವತ್ತು ಗುಡ್ಡು ಪೂಜೆ ಮಾಡಿದ್ದೀವಿ. ಇದು ತಗಲ್ಕಟ್ಟೆ ಸೇರುವ ರಸ್ತೆ ಎರಡು ಬದಿಯಲ್ಲಿ ಚರಂಡಿ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡಿದ್ವಿ. ಅದು 1 ಕೋಟಿ ರೂಪಾಯಿ ಕೆಲಸ ಆಗಿದೆ. ಶಿವನಿ RS ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ಮಾಡಿದ್ವಿ. 20 ಲಕ್ಷ ಆ ಕಡೆ CC ರೋಡ್ ಮಾಡಿದ್ವಿ. ಬಾಣೂರು ಶಿವನಿ ಕಾಲು ಗ್ರಾಮದ ಮರಡು ಬಸವೇಶ್ವರ ದೇವಸ್ಥಾನ ರಸ್ತೆ ಅದೊಂದು ಸಣ್ಣದ ಕೆಲಸ ಮಾಡಿದ್ವಿ. ನಿಮ್ಮ ಜೊತೆಗೆ ಇನ್ನೇನು ಚಾಲಕಟ್ಟೆ ಇರ್ಬೋದು, ಶಿವನಿ ಸ್ಟೇಷನ್ ಆಯ್ತು, ಈ ಕಡೆ ನಮ್ಮ ತರಗಾತಿ ಇರ್ಬೋದು, ಈ ಕಡೆ ಬಂಡ್ರೆ ಇರ್ಬೋದು, ಚಾಲಕಟ್ಟೆ ಎಲ್ಲ ಕೆಲಸಗಳನ್ನು ಮಾಡಿದ್ದೀವಿ. ಮುಂದಿನ ಎಲ್ಲ ಚುನಾವಣೆಗಳಲ್ಲಿಯೂ ತಮ್ಮನ್ನು ಹಾಗೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ಶಿವನಿ ಗ್ರಾಮವನ್ನು ದಾಖಲೆ ಗ್ರಾಮವಾಗಿ ಹಾಗೂ ಉಪಗ್ರಾಮವಾಗಿ ಪರಿಗಣಿಸುವ ಕಾರ್ಯ ಕೈಗೊಳ್ಳಲಾಗಿದ್ದು, ಇದರಿಂದ ಗ್ರಾಮಸ್ಥರಿಗೆ ಸರ್ಕಾರದ ವಿವಿಧ ದಾಖಲೆಗಳನ್ನು ಪಡೆಯಲು ಅನುಕೂಲವಾಗಲಿದೆ ಎಂದು ಶಾಸಕ ಜಿಎಚ್ ಶ್ರೀನಿವಾಸ್ ತಿಳಿಸಿದರು. ಶಿವನಿ RS ಗ್ರಾಮದಲ್ಲಿ ಸರ್ಕಾರದಿಂದ ಸುಮಾರು 1 ಕೋಟಿ ಅನುದಾನವನ್ನು ವ್ಯಯಿಸಲಾಗಿದೆ ಎಂದು ಹೇಳಿದರು. ಇನ್ನು ಶಿವನಿ RS ಗ್ರಾಮ ಇದೀಗ ಉಪಗ್ರಾಮವಾಗಿರುವುದರಿಂದ ಇಲ್ಲಿನ ಪ್ರತಿಯೊಬ್ಬ ಗ್ರಾಮಸ್ಥರಿಗೂ ಸರ್ಕಾರದ ದಾಖಲೆಗಳನ್ನು ಮಾಡಿಸಿಕೊಳ್ಳಲು ಹಾಗೂ ವಿವಿಧ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಅನುಕೂಲವಾಗಲಿದೆ. ಆಧಾರ್ ಕಾರ್ಡ್ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಪಡೆಯಲು ಗ್ರಾಮಸ್ಥರಿಗೆ ಸಹಕಾರಿಯಾಗಲಿದೆ ಎಂದು ಅವರು ವಿವರಿಸಿದರು. ಇನ್ನು ಈ ಹಿನ್ನೆಲೆಯಲ್ಲಿ ತರೀಕೆರೆ ಉಪ ವಿಭಾಗಾಧಿಕಾರಿಗಳು ಖುದ್ದಾಗಿ ಶಿವನಿ RS ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರಿಗೆ ಅಗತ್ಯವಿರುವ ದಾಖಲೆಗಳನ್ನು ಒದಗಿಸುವ ಪ್ರಕ್ರಿಯೆಗೆ ಮುಂದಾಗಬೇಕು ಎಂದು ಸ್ಥಳೀಯರು ಶಾಸಕ ಜಿಎಚ್ ಶ್ರೀನಿವಾಸ್ ಅವರಲ್ಲಿ ಒತ್ತಾಯಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಜಿಎಚ್ ಶ್ರೀನಿವಾಸ್ ಜನಹಿತ ಟ್ರಸ್ಟ್ ರಿಜಿಸ್ಟರ್ಡ್ ಹಾಗೂ ಸೃಷ್ಟಿ ಎಂಟರ್ಪ್ರೈಸಸ್ ಅಜ್ಜಂಪುರ ಇವರ ವತಿಯಿಂದ ಸಿರಿ ಜೀವಜಲ ಕುಡಿಯುವ ನೀರಿನ ಘಟಕಗಳ ದುರಸ್ತಿ ಉಪಕರಣಗಳ ವಾಹನವನ್ನು ಅಜ್ಜಂಪುರ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಉದ್ಘಾಟಿಸಲಾಯಿತು. 1 ಕೋಟಿ ವೆಚ್ಚದಲ್ಲಿ ಇವತ್ತು ಶಿವನಿ ಸ್ಟೇಷನ್ ನಲ್ಲಿ ನಾವು ರಸ್ತೆಯನ್ನ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಉಪಸ್ಥಿರತಕ್ಕಂತಹ ತಾಲೂಕು ಪಂಚಾಯತ್ ಯಾವ ದಾಖಲೆನೇ ಇರಲಿಲ್ಲ. ಇದೊಂದು ರೈಲ್ವೆ ಬೋರ್ಡರ್ ಶಿವನಿ ಸ್ಟೇಷನ್ ಇರ್ತಿದ್ದು ಎಲ್ಲೂ ಇರಲಿಲ್ಲ. ಯಾವ ಗ್ರಾಮ ಅಂತ ನಮಗಿದು ಯಾವ ಗ್ರಾಮ ಅಂತ ಹೇಳಕ್ಕೂ ಕಷ್ಟ ಆಗ್ತಿತ್ತು. ಇವತ್ತು ಇದು ತ್ಯಾಗದಕಟ್ಟೆ ಸೇರಿತ್ತು, ಪಂಚಾಯತ್ ಸೇರಿತ್ತು, ತಡಗಾರ್ ಸೇರಿತ್ತು, ಬಾಣೂರು, ಬಂಡ್ರಿಗೆ ಎಲ್ಲ ಒಂದೊಂದು ಭಾಗ ಎಷ್ಟು ಹಂಚ್ಕೊಂಡಂಗೆ ಆಗಿತ್ತು. ಇದನ್ನ ನೋಡಿ ಮನಗಂಡು ನಾವು ಉಪಗ್ರಾಮವನ್ನ ಮಾಡಿ ಇದಕ್ಕೆ ಶಿವನಿ RS ಅಂತಾನೆ ಹೊಸದಾಗಿ ಮಾಡಿ ಶಿವನಿ RS ಅಂತಾನೆ ಇದಕ್ಕೆ ಹೆಸರಿಟ್ಟು ಒಂದು ಉಪಗ್ರಾಮವನ್ನು ಮಾಡಿದ್ವಿ. ಇದರಿಂದ ಒಂದು ಏನೇ ಇದರೊಂದಿಗೆ ದಾಖಲೆ ಬೇಕು ಅಂದ್ರೆ ಕೊಡೋದು ಕಷ್ಟ ಆಗಿತ್ತು. ಊರು ಇದು ಅದು ಬಡಾವಣೆ ರಾಮಲಿಂಗೇಶ್ವರ ಬಡಾವಣೆ ಮಾಡಿದೆ. ಉಪಗ್ರಾಮದ ಹೆಸರು ರೆಗ್ಯುಲರಿ ಸ್ಟೇಷನ್ ಅಂತಾನೆ ಹೆಸರಿಟ್ಟಿದೆ. ಕನ್ಫ್ಯೂಷನ್ ಆಗಬಾರ್ದು ಅಂತ ಬಡಾವಣೆಗೆ ರಾಮಲಿಂಗೇಶ್ವರ ಬಡಾವಣೆ ಈ ತರ ಹೆಸರನ್ನು ಇಟ್ಟಿದ್ದೀವಿ. ಇದರಿಂದ ಈ ಭಾಗದ ಜನರಿಗೆ ಒಂದು ಆಧಾರ್ ಕಾರ್ಡ್ ಮತ್ತೊಂದಕ್ಕಾಗಲಿ ಕಾಂಪ್ಲಿಕೇಶನ್, ಅವರಿಗೆ ಕೊಡೋರು ಕಾಂಪ್ಲಿಕೇಶನ್ ಆಗೋದು, ಇಸ್ಕೊಂಡ್ರು ಕಾಂಪ್ಲಿಕೇಶನ್ ಆಗೋದು. ಯಾವ ಊರು ಅಂತ ಹೇಳಿದ್ರೆ ಶಿವನಿ ಸ್ಟೇಷನ್ ಹೊಡೋದು, ಶಿವನಿ ಸ್ಟೇಷನ್ ಊರೇ ಬರ್ತಿರ್ಲಿಲ್ಲ. ಕಾಲೋನಿ ಅಂತಂದ್ರೆ ಬೇರೆ. ಬಟ್ ಈಗ ಶಿವನಿ RS ಆಗಿದೆ. ಇನ್ನು ದಾಸರಹಟ್ಟಿಯಿಂದ ಶಿವನಿ RS ಮೂಲಕ ಅನುವನಹಳ್ಳಿ ಸಂಪರ್ಕಿಸುವ ರು 1 ಲಕ್ಷ ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಅಲ್ಲದೆ ಬಂಡ್ರೆ, ಬೀರನಹಳ್ಳಿ ಹಾಗೂ ಗಡಿಗಿರಿಯಾಪುರ ಗ್ರಾಮಗಳಲ್ಲಿ ತಲಾ 10 ಲಕ್ಷ ರು ಅನುದಾನದಲ್ಲಿ ಕೈಗೊಳ್ಳಲಿರುವ CC ರಸ್ತೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ EO ವಿಜಯಕುಮಾರ್, PWD ಇಂಜಿನಿಯರ್ ಪುನೀತ್ ಮತ್ತು ಬಗರ್ ಹುಕುಂ ಸಮಿತಿ ಸದಸ್ಯ BM ಗುರುಮೂರ್ತಿ, ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಸದಸ್ಯರಾದ R ಅಣ್ಣಪ್ಪ, ತೀರ್ಥಪ್ರಸಾದ್, ಜೋಗಿ ಪ್ರಕಾಶ್,
ಮತ್ತು ರಿಯಾಜ್, ಮುಖಂಡರಾದ ಷಡಾಕ್ಷರಿ, ನವೀನ್ ಕೋನೆಮನೆ ಮತ್ತು ಕಲ್ಲಪ್ಪ ಮತ್ತು ತಗಡನಿಂಗಪ್ಪ ಮತ್ತು ಗಿರೀಶ್, ಕಲ್ಲೇಶ್, ನಿರಂಜನ್, ಗುತ್ತಿಗೆದಾರ ಕೃಷ್ಣಪ್ಪ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. ವರದಿ ರಾಜು ಅನುವನಹಳ್ಳಿ, ಪಬ್ಲಿಕ್ 18 ನ್ಯೂಸ್ ಡೆಸ್ಕ್, ಅಜ್ಜಂಪುರ.